ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಬಳಗೇರ ಗ್ರಾಮದಲ್ಲಿ ಪ್ರಭಾವಿಯೊಬ್ಬರು ಅದೇ ಗ್ರಾಮದ ಕನಕಪ್ಪ ತಳವಾರು ಎಂಬುವರು ಪಿತ್ರಾರ್ಜಿತ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ತೆರವು ಮಾಡುತ್ತಿರುವಾಗ ಮಾತಿನ ಚಕಮಕಿ ನಡೆದಿದೆ. ಸಂಬಂಧಿಸಿದ ಎಲ್ಲ ಇಲಾಖೆಗಳಿಗೂ ಮುನ್ಸೂಚನೆ ಮನವಿ ಪತ್ರ ನೀಡಿ ತೆರವು ಕಾರ್ಯ ಆರಂಭಿಸುವುದಾಗಿ ಕುಟುಂಬಸ್ಥರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೂಕನೂರು ಪೊಲೀಸ್ ಠಾಣೆಯ ಪಿಎಸ್ಐ ವಕೀಲರಾದಂಥ ಎಂಎಚ್ ವಾಲ್ಮೀಕಿ ಅವರಿಗೆ ಫೋನ್ ಕರೆಯಲ್ಲೇ ಬೆದರಿಸಿದ ಆರೋಪವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಮತ್ತು ಸರ್ಕಾರ ಈ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ವಕೀಲರಾದಂಥ ಎಂಎಚ್ ವಾಲ್ಮೀಕಿ ಆಗ್ರಹಿಸಿದರು. ನಿಮ್ಮ ಪಿ ಎಸ್ ಅವ್ರಿಗೆ ಯಾರು ಇನ್ಫಾರ್ಮ್ ಮಾಡಿದ್ರಿ? ಅದಕ್ಕೆ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸ್ಟೇಷನ್ಗೆಲ್ಲ ನಿಮ್ಮ 112 ಇಲ್ಲಿ ಬಂದಿದ್ರು ಮೊನ್ನೆ. ಪಿ ಎಸ್ ಅವರು ನೀವು ಪ್ರೊಸೀಡ್ ಮಾಡ್ರಿ ಅಂತ ಹೇಳಿದಾರೆ. ಏನು ನಿಮ್ಮ ಕೆಲಸ ನೀವು ಶುರು ಮಾಡ್ರಿ ಅಂತ ಹೇಳಿದಾರೆ. ಹೇಳ್ಯಾರ ಇಲ್ಲ ಕೇಳ್ರಿ. ಪಿ ಎಸ್ ಐ ಸಾಬ್ರಿಗೆ ನಾನು ಮಾತಾಡ್ತೀನಿ, ಹಚ್ಕೊಡ್ರಿ. ಹಾಂ, ನಾವು ಮಾತಾಡಿದ್ದೀವಿ. ನಾವು ವಕೀಲರು, ಅವರ ಅಣ್ಣ. ನಾನು ಯಾರಣ್ಣ? ಈಗ ಎಮ್ಮನ್ ಮಗ. ನಾನು ಮಗ ಎಲ್ಲಿದ್ರಿ? ಎಲ್ಲಿ ಅದು ಕೊಪ್ಪಳ, ಯಲಬುರ್ಗ, ಗಂಗಾವತಿ ಎಲ್ಲ ಕಡೆ. ಡಾಕ್ಯುಮೆಂಟ್ಸ್ ಅದಾವ? ಪರ್ಮಿಷನ್ ಕೊಟ್ರ ಯಾರು ಕಟ್ಟಕ್ಕೆ? ನಾವು ಪರ್ಮಿಷನ್ ಅಲ್ಲ, ನಾವು ಈಗ ತೊಗೊಳಕತ್ತೀವಿ. ಏನು ತೊಗೊಳಕತ್ತೀರಿ? ಪರ್ಮಿಷನ್ ಕಂಪೌಂಡ್ ಕಟ್ಟಕ್ಕೆ. ಈಗ ಅವರು ಪರ್ಮಿಷನ್ ತೊಗೊಂಡಿದ್ದಾರಾ ಸರ್? ಹೇಳ್ರಿ, ಈಗ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರಾ ಸರ್? ಅಲ್ಲ, ಇಷ್ಟು ಅದ್ಭುತವಾಗಿ ನಮ್ಮ ಡಾಕ್ಯುಮೆಂಟ್ಸ್ ಕೇಳ್ತೀರಿ. ಅವ್ರು 1 ಪೀಸ್ ತೊಗೊಂಡ್ರಿ ಕೇಳಿದೆ ಸುಮ್ಕ್ಯಾರ 1 ಪೀಸ್ ಡಾಕ್ಯುಮೆಂಟ್ಸ್ ತೋರಿಸ್ರಿ. ಅವ್ರು ಕೇಳತ್ತಾಡ್ರಿ, ಅಷ್ಟೇ ರಾಶಿ ಆಗ್ತೀರಿ ನೀವು. ನೀವು ರ್ಯಾಶ್ ಆಗಿ ಬಂದ್ರಿಲ್ಲ. ಮತ್ತೆ ಬಂದ್ರಿಲ್ಲ, ಯಾರು ಅದು ಏನ್ ಮಾಡಿದಾರ, ಯಾರು ಕೆಡಿದಾರ ಅಂತ ಬಂದ್ರಿಲ್ಲ. ಮತ್ತೆ ನಾನು ಹೇಳಕತ್ತೀನಿ. ಅವ್ರ ವಕೀಲರ ಹತ್ರ ಯಾರು ಮಾತಾಡ್ತಾರ ಸರ್ ನಿಮ್ಗೆ? ಹ್ಞೂ ರೀ, ಇಲ್ಲಿ ಬಂದ ಕಂಪನಿ ಕೆಡೆಯವ್ರು ಸರ್ ಎಲ್ಲ ಅವರು. ಹ್ಞೂ ಸರ್, ಈಗ ಬರಕ್ಕೆ ಕೇಳಿ ಸರ್, ಅವ್ರು ಮಾತಾಡಿ ಸರ್. ಅಲ್ಲಿ ಸ್ಟೇಷನ್ಗೆ ಬರಕ್ಕೆ ಕೇಳಿ ಸರ್. ಇವರು ಅವ್ರು ಮಾತಾಡಿ ಎಲ್ಲ ತಂದು ಹೇಳ್ತಾರೆ. ಇಲ್ಲಿ ಮಾತಾಡಿ ಸರ್. ಏನು ಸರ್? ಇಲ್ಲಿ ಮಾತಾಡಿ ಸರ್. ಅವ್ರು ಮಾತಾಡಿ ಸರ್. ಹಲೋ ಸರ್. ಹಾಂ, ಹೌದು ಸರ್. ನೀವೇ ಹೇಳಿದ್ರಲ್ಲ ಸರ್, ಕೆಲಸ ಪ್ರೊಸೀಡ್ ಮಾಡ್ರಿ ಅಂತೇಳಿ. ಕೆಲಸ ಪ್ರೊಸೀಡ್ ಮಾಡ್ರಿ ಅಂತ ಹೇಳಿದ್ರಲ್ಲ ಸರ್. ಸರ್ 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 ಏನಂತ ರೀ ಸರ್? ನಾವು ಅಲ್ಲಿ ಕಂಪೌಂಡ್ ಕಟ್ತಿದ್ವಿ ಅಂತ ಹೇಳಿದೀವಿ, ಹೌದಾ ಸರ್? ನಿಮ್ಗೆ ಕಂಪೌಂಡ್ ಕಟ್ತಿದ್ವಿ, ನಾವು ಅಕ್ವೈರ್ ಮಾಡಿದಾರ, ಅದರಲ್ಲಿ ಬಿಲ್ಡಿಂಗ್ ಕಟ್ಟಿದಾರ ಅಂತ ಹೇಳಿದ್ವಿ, ಹೌದಾ? ಮತ್ತೀಗ ಅದೇ ಸರ್, ಕಂಪೌಂಡ್ ಕಟ್ತಾ ಇದೀವಿ, ನಮ್ಮ ಜಾಗದೊಳಗೆ ಬಂದೈತೆ ಅದು. ಹೌದು ಸರ್, ಇದೆ ನಮ್ಮ ಜಾಗದೊಳಗೆ ಬಂದ್ರೆ ಕೆಡು ಬರ್ತದನ ಸರ್? ಸರ್, ನೀವು ಸರಿಯಾಗಿ ಮಾತಾಡ್ರಿ. ಫಸ್ಟ್ ರೆಸ್ಪೆಕ್ಟ್, ಮೊದಲು ರೆಸ್ಪೆಕ್ಟ್ ಕೊಡ್ರಿ ಫಸ್ಟ್ ನೀವು. ಮತ್ತೆ ಅವನು ಇವನು ಅಂತಂದ್ರೆ ಸರ್, ಅವನು ಇವನು ಅಂದ್ರೆ ಹೆಂಗೆ ಹಾ ಆಯ್ತು ರೀ, ಅಷ್ಟು ಮಾಡ್ಕೊಳ್ರಿ. ನಿಮ್ದು ಏನಾಗುತ್ತೆ ಅದು ಮಾಡ್ಕೊಳ್ರಿ. ಸ್ಟೇಷನ್ಗೆ ಬರಲ್ಲ ನಾನು ಸ್ಟೇಷನ್ಗೆ ಬರಲ್ಲ. ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಕೆಲಸ ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಜಗಳ ಯಾರು ಮಾಡ್ತಾರ? ಮಾಡ್ಲಾಳ ನಮ್ಮ ಮೇಲೆ ಯಾರು ಸಿವಿಲ್ ಮ್ಯಾಟ್ರ್ ಇದು. ನೀವ್ ಯಾರು ಸಿವಿಲ್ ಮ್ಯಾಟ್ರ್ ಒಳಗೆ ಬಡದಾಡಿದ್ರೆ ಆಮೇಲೆ ಬರ್ರಿ, ಬಡದಾಡಿದ ಮೇಲೆ ಆಮೇಲೆ ಬರ್ರಿ. ಹೌದಾ? ಹಾ ಸರಿ, ಬಡದಾಡಿದ್ರೆ ಆಮೇಲೆ ಬರ್ರಿ. ಸಿವಿಲ್ ಮ್ಯಾಟ್ರ್ ಒಳಗೆ ನಿಮ್ದು ಏನೈತಿ ಇನ್ವಾಲ್ವ್ಮೆಂಟ್? ಹಾ, ಯಾರು ಕೊಟ್ಟಿರೋದು ಫಸ್ಟ್? ಯಾರು ಕೊಟ್ಟಿರೋದು ಫಸ್ಟ್? ರಿಕ್ವಿಸಿಷನ್ ಲೆಟರ್ ಯಾರು ಫಸ್ಟ್? ಯಾರು ಲಿಸ್ಟ್ ರಿಸೀವ್ ಮಾಡ್ಕೊಂಡಿಲ್ಲ? SP ಕಳ್ಸಿದೀವಿ, DC ಕಳ್ಸಿದೀವಿ, CPI. ಹೌದು, ನೀವ್ ಹೆಂಗ್ ಮಾತಾಡ್ತೀರಿ ಹಂಗೆ ಮಾತಾಡೋದು. ನೀವೇನ್ ಮಾತಾಡ್ತೀರಿ? ನೀವು ಬಂದಿರೋದು ಕ್ರಾಶ್ ಆಗಿ. ಕೆಲಸ ಮಾಡಬಾರಪ್ಪ ಈ ತಗಿರಿಗೆ. ಆಯ್ತು, ಬೇರೆ ಅದು ತಗೊಂಡು ಕರೆಕ್ಟ್ ಕರೆಕ್ಟ್ ಕರ್ಸಿ. ನೀವು ಬಂದ ರಿಜಿಸ್ಟ್ರೇಷನ್ ಕೊಟ್ಟಿ ಒಂದು ಏನು ಹಿಂಗೆ ನೋಡಿ ಸರ್. ಇವಾಗ ಆಕ್ಚುಲಿ ನಿಮಗೆ
ಇವಾಗ ನಿಮಗೆ ಒಂದು ಸ್ಟೇಷನ್ ಕೊಟ್ಟಿದ್ವಿ ಕೇಳ್ರಿ ಅದು ಕೊಟ್ಟದ ಡೇಟ್ ಅದಾವ ಎಲ್ಲ ಅದಾವು. ಕೊಟ್ಟ ಟೈಮಲ್ಲಿ ಏನಂದ್ರೆ ನಿಮ್ಮ ಸಾಹೇಬ್ರು ಬೆಳಗ್ಗೆ ವಕೀಲರು ಫೋನ್ ಮಾಡಿದ್ರು. ನಿಮ್ಮ ಸಾಹೇಬ್ರು ಏನಂದ್ರೆ ನೋಡಪ್ಪ ಅದು ಸಿವಿಲ್ ಮ್ಯಾಟ್ರ್, ಸೊ ನಾವು ಬರಲ್ಲ, ನೀವೇನು ಮಾಡ್ಕೋಬೇಕಾ ನೀವು ಮಾಡ್ಕೇರಿ, ಹೌದಾ? ಗಲಾಟೆ ಆದ ನಂತರ ನಾವು ಬರೋಂಥದ್ದು, ಈ ಅಡ್ವಾನ್ಸ್ ನಾವು ಬರೋಂಥದ್ದು ಏನಿಲ್ಲ ಅಲ್ಲಿ ಅಂತ ನಿಮ್ಮ ಸಾಹೇಬ್ರು ಓಕೆ ಒಪ್ಕೊಂತೀನಿ ಬಂದಿರಲ್ಲ ಬಟ್ ನಿಮ್ಮ ಮ್ಯಾಟ್ರ್ ನೀವು ಸಿವಿಲ್ ಅಂತ ವಿಚಾರ ನಾವು ಬರಲ್ಲ ಅಂತಂದು ಮ್ಯಾಟ್ರ್ ಬಂದಿದ್ದು ನಿಮ್ಮ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸಾಹೇಬ್ರು ಹೇಳಿದ್ದು, PSI ಸಾಹೇಬ್ರು ಹೇಳಿದ್ದು. ನಾವು ಅದಕ್ಕೋಸ್ಕರ ಮುಂಚೆ ಬರಕ್ ಹೇಳಿದ್ರು, ಯಾರಿಗೆ ಒಬ್ರು PC ಕಳಿಸ್ಕೊಡಿ ಸಾಹೇಬ್ರೆ, ಈ ತರ ನಾವು ಕೆಲಸ ಮಾಡ್ತೀವಿ, ಅಕ್ವೈರ್ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಕಳಿಸ್ಕೊಡಂದ್ರೆ ಏನಾರ ತೊಂದರೆ ಆದ್ರೆ ನಾವು ಬರ್ತೀವಪ್ಪ, ಬಿಫೋರ್ ಬರ್ಬೇಕಂದ್ರೆ ಸಿವಿಲ್ ಮ್ಯಾಟ್ರ್ ನಾವು ಬರಲ್ಲ ಅಂತ ನಿಮ್ PSI ಸಾಹೇಬ್ರು ಹೇಳಿದ್ದು, ಬೆಳಗ್ಗೆ ಹೇಳಿದ್ದು. ಅಷ್ಟಕ್ಕೂ ನೀವ್ ಏನೋ ಕೇಳ್ಬೇಕಿತ್ತು ಅಂತಂದ್ರೆ ನೀವು ಇವಾಗ ದಾಖಲಾತಿ ನಮ್ ಕಡೆ ಅವ್ರು ಕೊಡ್ತಾರ ಅಂತ ತಗೊಳ್ರಿ, ಆ ಕಡೆ ತಗೊಂಬಂದ್ ಮಾತಾಡ್ರಿ. ಈಗ ಸರ್ವೆ ನಂಬರ್ 198ರಲ್ಲಿ ಬೆಳಗೇರಿ ಸೀಮಾ ಮಂಗಳೂರು ಹೋಬಳಿ ಸರ್ವೆ ನಂಬರ್ 188C ಒಳಗೆ ಅದರೊಳಗೆ ಎಷ್ಟಿತ್ತು ಮೊದಲು ನಮ್ಮ ಅಜ್ಜ ಮುತ್ತಜ್ಜ 28 ಗುಂಟೆನ ಫಸ್ಟು ಖರೀದಿ ಮಾಡಿದ್ರು. ಖರೀದಿ ಮಾಡಿ ಆದಾದ್ಮೇಲೆ ಅದ್ರ ಪ್ರಕಾರ ಏನಾಯ್ತು, ಖರೀದಿ ಪ್ರಕಾರ ಅದು ನಮ್ಮ ಪ್ರಾಪರ್ಟಿ ಆಯಿತು, CD ಪ್ರಕಾರ ಖರೀದಿ ಮಾಡಿ ನಮ್ಮ ಪ್ರಾಪರ್ಟಿ ಆದಮೇಲೆ ಅವ್ರು ಏನಾದ್ರು ನಮ್ಮ ಅಣ್ಣ ತಮ್ಮಳ ಒಳಗನ ಆಮೇಲೆ ಅದು ಡಿವೈಡ್ ಆಯಿತು. ಕಟ್ 28 ಗುಂಟೆ ನಮ್ಮ ಅಜ್ಜರು ಖರೀದಿ ಪ್ರಕಾರ ಇದನ್ನ ಜಮೀನನ್ನು ತಗೊಂಡ್ರು. ಅದ್ರ ಪ್ರಕಾರ ನಮ್ಮ ಅಜ್ಜನ ಕಾಲದಿಂದಲೂ ಈ ಜಾಗ ನಮ್ಮದೇ, ಅಂದರೆ ನಾವೇ ಉಳುಮೆ ಮಾಡ್ಕೊಂತ ಬಿತ್ಕೊಂತ ಬರ್ತಾ ಇದೀವಿ. ಇದು ಸರ್ವೆ ನಂಬರ್ನೊಳಗೆ ಜಾಗ, ಇದು ಯಾವ ಗ್ರಾಮ ಠಾಣ ಅಲ್ಲ ಏನಲ್ಲ, ಸರ್ವೆ ನಂಬರ್ನೊಳಗಿರುವಂಥ ಆಸ್ತಿ ಇದು. ಇದಾದ ನಂತರ 28 ಗುಂಟೆ ಏನಾಯಿತು, ನಮ್ಮ ಅಜ್ಜನ ನಂತರ ನಮ್ಮ ತಂದೆ ನಮ್ಮ ಕಾಕ ಅವರೆಲ್ಲರೂ ಡಿವೈಡ್ ಆಗಿ ಏನು ಮಾಡಿದ್ರು, ಇಷ್ಟಿಷ್ಟು ಗುಂಟೆ ಅಂತೇಳಿ ಅವರೆಲ್ಲ ಡಿವೈಡ್ ಮಾಡ್ಕೊಂಡ್ರು. ಅದ್ರ ಪ್ರಕಾರ ಆ ಡಿವೈಡ್ ಪ್ರಕಾರ ಈಗ ನಮ್ಮ ತಂದೆಯವ್ರಿಗೆ ಕನಕಪ್ಪ ತಂದೆ ಯಮನಪ್ಪ ತಳವಾರ ಇವರಿಗೆ 4 ಗುಂಟೆ ಜಮೀನು ನಮ್ಮ ಇಸ್ಸಾಕ್ ಬಂದಿತ್ತು, ಅಂದರೆ ನಮ್ಮ ಭಾಗಕ್ಕೆ ಬಂದಿರೋದು, ಅದು ಇದು ಪಾರ್ಟಿಷನ್ ಪ್ರಕಾರ. ಅದ್ರ ಪ್ರಕಾರ ನಾವು ಇಲ್ಲೆಲ್ಲ ಇದ್ರೊಳಗೆ ಇದೀವಿ. ಆಮೇಲೆ ಏನು ಮಾಡಿದ್ರು ಇವರು ಯಾರು ದ್ಯಾಮನಗೌಡ್ರನ್ನವರು ಈ ಜಾಗದೊಳಗೆ ಅಕ್ವೈರ್ ಮಾಡ್ಕೊಂಡ್ರು, ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡು ನಮಗೆ ಗೊತ್ತಿಲ್ಲದೆ ಹಾಗೆ ಲ್ಯಾಂಡ್ನ ಇದನ್ನು ಅಕ್ವೈರ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿದ್ರು. ಬಿಲ್ಡಿಂಗ್ ಕಟ್ಟಿದ ಮೇಲೆ ಆಮೇಲೆ ನಮ್ಮ ಗಮನಕ್ಕೆ ಬಂತು ಅದು ಬಿಲ್ಡಿಂಗ್ ಕಟ್ಟಿದಾರ ಅಂತೇಳಿ. ನಾವು ಅವ್ರಿಗೆ ಹೇಳ್ತಾ ಬಂದ್ವಿ, ಹಿಂಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಗೌಡ್ರೆ, ಅದನ್ನು ಏನಾರು ಮಾಡಿ ಬಗೆಹರಿಸ್ಕೊಡ್ರಿ, ಇದು ನಮ್ಮ ಜಾಗ ಅಂತ ಹೇಳಿದ್ವಿ ನಾವು. ಅವರು ಸುಮ್ಮನೆ ಆದರು, ಯಾವುದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ. ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೆ ಅವರಿಂದ ಇಲ್ಲಪ್ಪ ನಾವು ಸರ್ವೆ ನಂಬರ್ಗೆ ಇದು ಸರ್ವೆಗೆ ಹಾಕಿದ್ದೀವಿ, ಅವ್ರು ಸರ್ವೇದವ್ರು ಬರಲಿ ಬಂದು ಡಿವೈಡ್ ಮಾಡಿ ಕೊಡ್ತಾರೆ, ನಿಮಗೆ ಸರ್ವೆ ಬಂದು ಬಾಂಡ್ರಿ ಹಾಕಿ ಕೊಟ್ಟಿದ ಮೇಲೆ ನಿಮ್ಗೆ ಎಷ್ಟು ಇದು ಬರ್ತದೆ ನೋಡು ಅದನ್ನು ತೊಗೊಂಡು ಹೋಗ್ರಿ ಅಂತ ಹೇಳಿದರು. ಸರಿ ಅಂತೇಳಿ 2 ತಿಂಗಳ 3 ತಿಂಗಳ ಬಿಟ್ವಿ, ಯಾರೂ ಸರ್ವೆ ಆಫೀಸರ್ ಬರಲಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ನಾವೇ ನಂತರ ಸರ್ವೆಗೆ ಹಾಕಿದ್ವಿ. ಸರ್ವೆಗೆ ಹಾಕಿದ್ಮೇಲೆ ಏನಾಯಿತು, ಸರ್ವೇದವ್ರು ಬಂದರು, 1 ತಿಂಗಳ ನಂತರ ಸರ್ವೇದವ್ರು ಬಂದು ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿ ಪ್ರಕಾರ ಎಲ್ಲ ಸರ್ವೆ ರಿಪೋರ್ಟ್ ಮಾಡಿ ಸರ್ವೆ ಮಾಡಿ ಬಾಂಡ್ರಿ ಫಿಕ್ಸ್ ಮಾಡಿ ಹೋದ್ರು. ಬಾಂಡ್ರಿ ಫಿಕ್ಸ್ ಮಾಡಿ ಹೋದ್ರ ಪ್ರಕಾರ ಅವ್ರು ಏನಾದರೂ ಅಕ್ವೈರ್ ಆಗಿದೆ, ಇದು ನಿಮ್ಮ ಸರ್ವೆ ನಂಬರು, ನಿಮ್ಮ ಆಸ್ತಿ, ಇದು ನಿಮ್ಮ ಪಿತ್ರಾರ್ಜಿತ ಆಸ್ತಿ, ಸೊ ನೀವು ಇದರ ಸಂಪೂರ್ಣ ಮಾಲೀಕರು ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ಬಂದು ಕೇಳಿದ್ವಿ ಇವ್ರಿಗೆ, ನಮ್ಮ ಗೌಡ್ರಿಗೆ, ಇಲ್ರಿ ನಮ್ಮದು ಸರ್ವೆ ರಿಪೋರ್ಟನ್ನು ನಮ್ಮ ಪರ ಐತಿ, ಸೊ ನಮ್ದು ಇದು ಆಸ್ತಿ ಅಂತ ಕೇಳಿದ ಮೇಲೆ ಏನಂದ್ರು ಅವರು, ಇಲ್ರಿ ನಮ್ಗೊಂದು 15 ದಿನ ಅವಕಾಶ ಕೊಡ್ರಿ, ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು 15 ದಿನ ಅವಕಾಶ ಕೊಟ್ವಿ. 15 ದಿನ ಆಯಿತು, ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಅವ್ರು ಬರಲಿಲ್ಲ. ಸೊ ಬರಲಿಲ್ಲ ಅಂದ ತಕ್ಷಣ ನಾವೇನು ಮಾಡಿದ್ವಿ, ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೆ ಪೂರ್ವಯೋಚಿತ ನೋಟಿಸ್ ಕಳಿಸಿದ್ವಿ. ಹಿಂಗೀಗ ನಮ್ಮ ಈ ಸರ್ವೆ ನಂಬರ್ನೊಳಗೆ ಈ ಗ್ರಾಮದೊಳಗೆ ಈ ಥರ ನಮ್ಮದು ಜಮೀನಿದೆ, ಈ ಜಮೀನು ಒಳಗೆ ಇದು ಕಟ್ಟಡ ಕಟ್ಟಿದ್ದಾರೆ, ಕಟ್ಟಡ ಕಟ್ಟಿದ ಪ್ರಕಾರ ನಾವು ಅದನ್ನು ತೆರವುಗೊಳಿಸ್ಬೇಕು, ನೀವು ಅವಕಾಶ ಮಾಡಿಕೊಡ್ರಿ ಅಂತ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೆ ನಾವು ರಿಕ್ವೆಸ್ಟೇಷನ್ ಲೆಟರ್ ಅಂದರೆ ಮುನ್ಸೂಚನೆ ಪತ್ರ ಕೊಟ್ಟಿದ್ವಿ. ಕೊಟ್ಟಾದ ನಂತರ ಏನಾಯಿತು, ಮತ್ತೆ ನಾವು ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ, ಸರ ಹಿಂಗೈತೆ ನಮ್ಮ ಜಾಗದೊಳಗೆ ನಾವು ಕೆಲಸ ಮಾಡ್ತಿದ್ವಿ, ನೀವು ಬಂದು ಪ್ರೊಟೆಕ್ಷನ್ ಕೊಡ್ರಿ ಅಂತ ಹೇಳಿದರು. ಸರಿ ರೀ, ನಾವು ಈಗ ಸ್ಪಾಟಿಗೆ ನಾವು ಬರೋಕ್ಕಾಗಲ್ಲ, PSI ಸಾಹೇಬ್ರು ಇಲ್ಲಿ ಕುಕ್ನೂರು PSI ಸಾಹೇಬ್ರು ಇಲ್ಲಿ ಸ್ಪಾಟಿಗೆ ಬರೋಕ್ಕಾಗಲ್ಲ, ನಾವು 112 ಕಾಲ್ ಮಾಡಿರಿ ಅವ್ರು ಬರ್ತಾರ ಅಂತ ಹೇಳಿದರು. 112ಗೂ ಕಾಲ್ ಮಾಡಿದ್ವಿ. 112 ಕಾಲ್ ಮಾಡಿದ್ಮೇಲೆ ಪೊಲೀಸರವ್ರು ಬಂದರು ಕೇಳಿದರು, ಎಲ್ಲ ದಾಖಲಾತಿಗಳು ಕೊಡ್ರಪ್ಪ ನಿಮ್ಮ ದಾಖಲಾತಿಗಳು ಅಂತಂದರು. ಸರಿ ಅಂತೇಳಿ ನಾವು ದಾಖಲಾತಿಗಳು ಕೊಟ್ಟು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದರು. ಪರಿಶೀಲನೆ ನಂತರ ಅವ್ರು ಕೇಳಿದರು ಗೌಡ್ರನ್ನ, ಅವರು ಯಾವುದೇ ದಾಖಲಾತಿಗಳು ನಮಗಿಲ್ಲ, 2 ದಿನ ಟೈಮ್, 1 ದಿನ ಟೈಮ್ ಕೊಡ್ರಿ, ನಾವು ಬಂದು ನಿಮ್ಗೆ ಎಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಸರಿಯಪ್ಪ, ನಾಳೆ ಸ್ಟೇಷನಿಗೆ ಬಂದು ನೀವು ಎಲ್ಲ ದಾಖಲಾತಿಗಳನ್ನು ಕೊಡ್ರಿ, ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದರು. ಸರಿ ಅಂತೇಳಿ 1 ದಿನ ಕಳೀತೀವಿ. 1 ದಿನ ಕಳೆದಾದ್ಮೇಲೂ ಅವ್ರು ಯಾವುದೇ ದಾಖಲಾತಿಗಳು ಇಲ್ಲಿವರೆಗೂ ಯಾವುದೇ ಸ್ಟೇಷನಲ್ಲಿ ಯಾವುದೇ PSIಗಳ ಹತ್ರನೂ ಕೊಟ್ಟಿಲ್ಲ.
ಸೊ ಅದ್ರ ಪ್ರಕಾರ ಈಗೇನದು ನಮ್ಮಲ್ಲಿ ಎಲ್ಲ ರೀತಿಯ ದಾಖಲಾತಿಗಳು ಸ್ಪಷ್ಟವಾಗಿರೋದ್ರಿಂದ ನಾವೇನು ಮಾಡಿದ್ವಿ, ಬಂದು ಇಲ್ಲಿ ಈಗ ತೆರವು ಕಾರ್ಯಕ್ರಮವನ್ನು ಮಾಡಾಕತ್ತೀವಿ. ಈಗ ಬಂದು ಇವ್ರು ಎಲ್ಲ ರೀತಿಯ ನಮಗೆ ರಾಜಕೀಯ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ. ಆಮೇಲೆ PSR ಒಂದು ಸರಿನೂ ರೆಸ್ಪಾನ್ಸ್ ಮಾಡದೆ ಇರೋರು 3 ಸರಿ ಕಾಲ್ ಮಾಡ್ತಾ ಇದ್ದಾರೆ. ನಾವು ಏನಾರು ಕೇಳಿದ್ರಪ್ಪ ನಮಗೆ ಧಮಕಿ ಹಾಕ್ತಿದ್ದಾರೆ. ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಸರಿಯಪ್ಪ ಮಾಡ್ಕೊಂಡು ಹೋಗ್ರಿ ಸರ್ ಅಂತ ಹೇಳಿದ್ವಿ ನಾವು. ನೋಡೋಣ ಅದು ಎಲ್ಲಿಗೆ ತಲುಪತ್ತ ಅಂತ ನೋಡೋಣ.